ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಹಿರಿಯ ನಾಯಕರು ಮಾಜಿ ಸಚಿವರು ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗ ತಮ್ಗೆ ಗೊತ್ತಿರೋದೇನೆ. ಡಿಕೆ ಶಿವಕುಮಾರ್ ಅವರು ಹೇಳಲಿಕ್ಕೆ ಮುಂಚೆನೆ ತಾವು ಹೇಳ್ಬಿಟ್ರಿ, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರು 30 ತಿಂಗಳಾದ್ಮೇಲೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಹೇಳಿ. ಇಷ್ಟು ಖಚಿತವಾಗಿ ಹೇಳಲಿಕ್ಕೆ ಕಾರಣ ಏನು ಸರ್? ನಿಮ್ಮ ಹತ್ರ ಯಾರಾದ್ರೂ ಹೇಳ್ಕೊಂಡಿದ್ರಾ ಅಥವಾ ಮಾತುಕತೆ ಆದಾಗ ನೀವು ಇದ್ರ? ಅಲ್ಲಿ ಇವೆಲ್ಲ ಗೊತ್ತಿರುವಂತ ವಿಚಾರ ಮೇಡಮ್. ನಾನು ಡಿಕೆ ನಾವೆಲ್ಲ ಬಹಳ ಸುಮಾರು 1984ನೇ ಇಸ್ವಿಯಿಂದಲೂ ಯೂತ್ ಕಾಂಗ್ರೆಸ್ ಇಂದ ಬಹಳ ಸ್ನೇಹಿತರು, ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದವರು. ಹಾಗಾಗಿ ಸಿದ್ದರಾಮಯ್ಯನವರು, ಡಿಕೆ ಸುರೇಶ್, ಡಿಕೆ ನಮ್ಮ ಇವ್ರ ಮೇಲೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ಆಣೆ ಮಾಡಿ ಹೇಳುವಂಥದ್ದು ಸತ್ಯ. ಅದು ಆದ್ರೆ ಸಿದ್ದರಾಮಯ್ಯನವರ ಮಾತಿನಲ್ಲಿ ಅದೆಲ್ಲೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಯಾವ ಮಾತುಕತೆನೂ ಇಲ್ಲ, ಯಾವ ಈ 50-50ನೋ 30-30ನೋ ಯಾವ ಅಧಿಕಾರ ಹಂಚಿಕೆ ಮಾತುಕತೆಯೂ ಆಗಿಲ್ಲ. 5 ವರ್ಷ ನಾನೇ ಸಿಎಂ, ಮುಂದಿನ ಬಜೆಟ್ ನಾನೇ, ಈ ರೀತಿ ಹೇಳಿಕೆನೆ ಬರ್ತಾ ಇದೆ ಸಿದ್ದರಾಮಯ್ಯನವರ ಕಡೆಯಿಂದ. ಅವರು ಪ್ರಾಮಾಣಿಕ ರಾಜಕಾರಣಿಯಾಗಿದ್ರೆ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಿ ಬೆಳೆಸಿದ್ರೆ ನಿಜ ಹೇಳ್ತಾ ಇದ್ರು ಅವರು. ಯಾಕೆಂದ್ರೆ ಕಾಂಗ್ರೆಸ್ಸು ಅದನ್ನ ಕಟ್ಟಿದಂತವ್ರು ಈ ಡಿಕೆ ಅಂತವ್ರು ಕಟ್ಟಿದಂತ ಕಾಂಗ್ರೆಸ್ ಗೂಡಿಗೆ ಬಂದು ಸೇರಿದಂತವ್ರು ಸುಳ್ಳು ಹೇಳಿದ ಸತ್ಯ ಹಿಂಗ್ ಹೇಳ್ತಾರೆ ಅವರು. ಯಾಕಂದ್ರೆ ಅವ್ರಿಗೇನು ಕಾಂಗ್ರೆಸ್ ಇದ್ರೆಷ್ಟು ಬಿಟ್ರೆಷ್ಟು, ಕಾಂಗ್ರೆಸ್ ಬಾಗ್ಲಾಗ್ಸ್ ಹೋದ್ರೆಷ್ಟು ಅವ್ರಿಗೆ. ಹಾಗಾಗಿ ಸಿದ್ದರಾಮಯ್ಯನವರು ಉದ್ದಕ್ಕೂ ಸುಳ್ಳು ಹೇಳ್ತಾ ಇದ್ದಾರೆ, ಮನುಷ್ಯ ಸತ್ಯ ಹೇಳ್ತಾ ಇಲ್ಲ ಅವರು. ಬಟ್ ರಾಜಣ್ಣ ತರದವ್ರು ಹೇಳ್ತಾರೆ ಕಾಂಗ್ರೆಸ್ ಇರಬೇಕು ಅಂದ್ರೆ ಸಿದ್ದರಾಮಯ್ಯನವರು ಅನಿವಾರ್ಯ, ಸಿದ್ದರಾಮಯ್ಯನವರು ಹೊರಗ್ ಬಂದ್ರು ಅಂತಂದ್ರೆ ಕಾಂಗ್ರೆಸ್ ಅಧಪತನ ಶುರುವಾಗುತ್ತೆ, ಕಾಂಗ್ರೆಸ್ಗೆ ಅನಿವಾರ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತು ಅವರ ಕಡೆಯಿಂದ. ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯವೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಏನು ಅನಿವಾರ್ಯ ಅಲ್ಲ. ಕಾಂಗ್ರೆಸ್ ಎಷ್ಟು ವರ್ಷಗಳಿಂದ ಇದೆ ಮೇಡಮ್, ಎಂತೆಂಥವ್ರು ಇಲ್ಲಿ ಮುಖ್ಯಮಂತ್ರಿಗಳಾಗಿದೆಲ್ಲ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬೆಳೆದಂತ ಕಾಂಗ್ರೆಸ್ಗೆ ಬಂದು ಸೇರಿದಂತ ಅವರು ಸಿದ್ದರಾಮಯ್ಯನ ಹೊರತು ಬೆಳೆಸಿದಂತ ಕಾಂಗ್ರೆಸ್ ಅಲ್ಲ ಇವರು. ಹಾಗಾಗಿ ಸಿದ್ದರಾಮಯ್ಯ ಹೋದ್ರೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರುತ್ತೆ, ಜನ ಇದ್ದಾರೆ, ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ ಮತದಾರರಿದ್ದಾರೆ. ಹಾಗಾಗಿ ಇವರು ನಿಷ್ಠಾವಂತರಲ್ಲ ಕಾಂಗ್ರೆಸ್ಗೆ ಇವರು. ಯಾಕೆಂತಂದ್ರೆ ಇವರು 2005ರಲ್ಲಿ 6ರಲ್ಲಿ ಕಾಂಗ್ರೆಸ್ ಸೇರಿದ್ರು. ಅದಕ್ಕೆ ಬಹಳ ಜನ ಸಹಾಯ ಮಾಡಿದ್ರು ಅವತ್ತಿನ ದಿವಸ. ಇವರನ್ನ ಬೆಳೆಸಿದ್ಯಾರು? ನಮ್ಮ HD ದೇವೇಗೌಡರು, ಒಕ್ಕಲಿಗ ಸಮುದಾಯ ಇವ್ರನ್ನ ಬೆಳೆಸಿದಂತದ್ದು. ಯಾವ ಸಮುದಾಯ, ಯಾವ ನಾಯಕತ್ವ ಇವ್ರನ್ನ ಬೆಳೆಸ್ತೋ ಅವತ್ತಿನ ದಿವಸ JDS ಅಲ್ಲಿ ಇವ್ರನ್ನ ಎಲ್ಲಾ ರೀತಿಯಲ್ಲೂ ಬೆಳೆಸಿ ಮೇಡಮ್ 94ನೇ ಇಸ್ವಿಯಲ್ಲಿ 83ನೇ ಇಸ್ವಿಯಲ್ಲಿ ಇವ್ರನ್ನ ಅವತ್ತಿನ ದಿವಸ ಎಲೆಕ್ಷನ್ ನಿಲ್ಲಿಸಿ ಕೆಂಪೀರೇಗೌಡರು ಅಂತ ಇದೇ GT ದೇವೇಗೌಡರು, ಇದೇ ಮಹೇಶ್ MLC ಆಗಿದ್ದವರು, ಇವರೆಲ್ಲ ಒಕ್ಕಲಿಗ ಸಮುದಾಯ ಅವತ್ತು ಇವ್ರನ್ನ ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸಿ 83ರಲ್ಲಿ ಅವತ್ತಿನ ದಿವಸ ಗೆಲ್ಲಿಸಿ ಬಂದ್ರು. ರಾಮಕೃಷ್ಣ ಹೆಗಡೆ ಇವರಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಕೊಟ್ಟರು. ಇದಾನಂತರದಲ್ಲಿ ಹೀಗೆ ಅವರ ಬೆಳ್ಕೊಂಡು ಬಂತು. 1994ರಲ್ಲಿ ಇವ್ರು ಗೆದ್ದಾಗ ಅದೇ ದೇವೇಗೌಡರು ಇವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಮತ್ತೆ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟರು. ಹಾಗಾಗಿ JDS ಮತ್ತು ಒಕ್ಕಲಿಗ ಸಮುದಾಯ ಇದರಿಂದೆಲ್ಲ ಬೆಳೆದಿದ್ದೇ ಹೊರತು ಅದನ್ನ ಅವತ್ತು ಕೃತಜ್ಞತೆಯಾಗಿ ಇಟ್ಕೋಬೇಕು ಅವರು. ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಯಲ್ಲಿ ಹಿರಿಯ ನಾಯಕರು ಮಾಜಿ ಸಚಿವರು ಎಚ್ ವಿಶ್ವನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ. ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವ ಈ ಕುರ್ಚಿ ಕಾಳಗ ತಮ್ಗೆ ಗೊತ್ತಿರೋದೇನೆ. ಡಿಕೆ ಶಿವಕುಮಾರ್ ಅವರು ಹೇಳಲಿಕ್ಕೆ ಮುಂಚೆನೆ ತಾವು ಹೇಳ್ಬಿಟ್ರಿ, ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿದ್ರು 30 ತಿಂಗಳಾದ್ಮೇಲೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಹೇಳಿ. ಇಷ್ಟು ಖಚಿತವಾಗಿ ಹೇಳಲಿಕ್ಕೆ ಕಾರಣ ಏನು ಸರ್? ನಿಮ್ಮ ಹತ್ರ ಯಾರಾದ್ರೂ ಹೇಳ್ಕೊಂಡಿದ್ರಾ ಅಥವಾ ಮಾತುಕತೆ ಆದಾಗ ನೀವು ಇದ್ರ? ಅಲ್ಲಿ ಇವೆಲ್ಲ ಗೊತ್ತಿರುವಂತ ವಿಚಾರ ಮೇಡಮ್. ನಾನು ಡಿಕೆ ನಾವೆಲ್ಲ ಬಹಳ ಸುಮಾರು 1984ನೇ ಇಸ್ವಿಯಿಂದಲೂ ಯೂತ್ ಕಾಂಗ್ರೆಸ್ ಇಂದ ಬಹಳ ಸ್ನೇಹಿತರು, ಪರಸ್ಪರ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬಂದವರು. ಹಾಗಾಗಿ ಸಿದ್ದರಾಮಯ್ಯನವರು, ಡಿಕೆ ಸುರೇಶ್, ಡಿಕೆ ನಮ್ಮ ಇವ್ರ ಮೇಲೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ಆಣೆ ಮಾಡಿ ಹೇಳುವಂಥದ್ದು ಸತ್ಯ. ಅದು
ಆದ್ರೆ ಸಿದ್ದರಾಮಯ್ಯನವರ ಮಾತಿನಲ್ಲಿ ಅದೆಲ್ಲೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಯಾವ ಮಾತುಕತೆನೂ ಇಲ್ಲ, ಯಾವ ಈ 50-50ನೋ 30-30ನೋ ಯಾವ ಅಧಿಕಾರ ಹಂಚಿಕೆ ಮಾತುಕತೆಯೂ ಆಗಿಲ್ಲ. 5 ವರ್ಷ ನಾನೇ ಸಿಎಂ, ಮುಂದಿನ ಬಜೆಟ್ ನಾನೇ, ಈ ರೀತಿ ಹೇಳಿಕೆನೆ ಬರ್ತಾ ಇದೆ ಸಿದ್ದರಾಮಯ್ಯನವರ ಕಡೆಯಿಂದ. ಅವರು ಪ್ರಾಮಾಣಿಕ ರಾಜಕಾರಣಿಯಾಗಿದ್ರೆ ಅಥವಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ರೆ ನಿಜ ಹೇಳ್ತಾ ಇದ್ರು ಅವರು. ಯಾಕೆಂದ್ರೆ ಕಾಂಗ್ರೆಸ್ ಅದನ್ನ ಕಟ್ಟಿದಂತವ್ರು ಈ ಡಿಕೆ ಅಂತವ್ರು ಕಟ್ಟಿದಂತ ಕಾಂಗ್ರೆಸ್ ಗೂಡಿಗೆ ಬಂದು ಸೇರಿದಂತವ್ರು ಸುಳ್ಳು ಹೇಳಿದ ಸತ್ಯ ಹಿಂಗ್ ಹೇಳ್ತಾರೆ ಅವರು. ಯಾಕೆಂದ್ರೆ ಅವ್ರಿಗೇನು ಕಾಂಗ್ರೆಸ್ ಇದ್ರೆಷ್ಟು ಬಿಟ್ರೆಷ್ಟು, ಕಾಂಗ್ರೆಸ್ ಬಾಗ್ಲಾಗ್ಸ್ ಹೋದ್ರೆಷ್ಟು ಅವ್ರಿಗೆ. ಹಾಗಾಗಿ ಸಿದ್ದರಾಮಯ್ಯನವರು ಉದ್ದಕ್ಕೂ ಸುಳ್ಳು ಹೇಳ್ತಾ ಇದ್ದಾರೆ, ಮನುಷ್ಯ ಸತ್ಯ ಹೇಳ್ತಾ ಇಲ್ಲ ಅವರು. ಬಟ್ ರಾಜಣ್ಣ ತರದವ್ರು ಹೇಳ್ತಾರೆ ಕಾಂಗ್ರೆಸ್ ಇರಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಅನಿವಾರ್ಯ, ಸಿದ್ದರಾಮಯ್ಯನವರು ಹೊರಗ್ ಬಂದ್ರು ಅಂತಂದ್ರೆ ಕಾಂಗ್ರೆಸ್ ಅಧಪತನ ಶುರುವಾಗುತ್ತೆ, ಕಾಂಗ್ರೆಸ್ಗೆ ಅನಿವಾರ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತು ಅವರ ಕಡೆಯಿಂದ. ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಅನಿವಾರ್ಯವೇ ಹೊರತು ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಏನು ಅನಿವಾರ್ಯ ಅಲ್ಲ. ಕಾಂಗ್ರೆಸ್ ಎಷ್ಟು ವರ್ಷಗಳಿಂದ ಇದೆ ಮೇಡಮ್, ಎಂತೆಂಥವ್ರು ಇಲ್ಲಿ ಮುಖ್ಯಮಂತ್ರಿಗಳಾಗಿದೆಲ್ಲ ಹೋಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬೆಳೆದಂತ ಕಾಂಗ್ರೆಸ್ಗೆ ಬಂದು ಸೇರಿದಂತ ಅವರು ಸಿದ್ದರಾಮಯ್ಯನ ಹೊರತು ಬೆಳೆಸಿದಂತ ಕಾಂಗ್ರೆಸ್ ಅಲ್ಲ ಇವರು. ಹಾಗಾಗಿ ಸಿದ್ದರಾಮಯ್ಯ ಹೋದ್ರೂ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರುತ್ತೆ, ಜನ ಇದ್ದಾರೆ ಅದಕ್ಕೆ, ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ, ಕಾಂಗ್ರೆಸ್ ಮತದಾರರಿದ್ದಾರೆ. ಹಾಗಾಗಿ ಇವರು ನಿಷ್ಠಾವಂತರಲ್ಲ ಕಾಂಗ್ರೆಸ್ಗೆ ಇವರು. ಯಾಕೆಂತಂದ್ರೆ ಇವರು 2005ರಲ್ಲಿ 6ರಲ್ಲಿ ಕಾಂಗ್ರೆಸ್ ಸೇರಿದ್ರು, ಅದಕ್ಕೆ ಬಹಳ ಜನ ಸಹಾಯ ಮಾಡಿದ್ರು. ಅವತ್ತಿನ ದಿವಸ ಇವರನ್ನ ಬೆಳೆಸಿದ್ಯಾರು? ನಮ್ಮ HD ದೇವೇಗೌಡರು. ಒಕ್ಕಲಿಗ ಸಮುದಾಯ ಇವ್ರನ್ನ ಬೆಳೆಸಿದಂತದ್ದು. ಯಾವ ಸಮುದಾಯ ಯಾವ ನಾಯಕತ್ವ ಇವ್ರನ್ನ ಬೆಳೆಸ್ತೋ ಅವತ್ತಿನ ದಿವಸ JDS ಅಲ್ಲಿ ಇವ್ರನ್ನ ಎಲ್ಲಾ ರೀತಿಯಲ್ಲೂ ಬೆಳೆಸಿ ಮೇಡಮ್ 94ನೇ ಇಸ್ವಿಯಲ್ಲಿ 83ನೇ ಇಸ್ವಿಯಲ್ಲಿ ಇವ್ರನ್ನ ಅವತ್ತಿನ ದಿವಸ ಎಲೆಕ್ಷನ್ ನಿಲ್ಲಿಸಿ ಕೆಂಪೀರೇಗೌಡರು ಅಂತ ಇದೇ GT ದೇವೇಗೌಡರು, ಇದೇ ಮಹೇಶ್ MLC ಆಗಿದ್ದವರು, ಇವರೆಲ್ಲ ಒಕ್ಕಲಿಗ ಸಮುದಾಯ ಅವತ್ತು ಇವ್ರನ್ನ ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸಿ 83ರಲ್ಲಿ ಅವತ್ತಿನ ದಿವಸ ಗೆಲ್ಲಿಸಿ ಬಂದ್ರು. ರಾಮಕೃಷ್ಣ ಹೆಗಡೆ ಇವರಿಗೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು ಕೊಟ್ಟರು. ಇದಾನಂತರದಲ್ಲಿ ಹೀಗೆ ಅವರ ಬೆಳ್ಕೊಂಡು ಬಂತು. 1994ರಲ್ಲಿ ಇವ್ರು ಗೆದ್ದಾಗ ಅದೇ ದೇವೇಗೌಡರು ಇವರಿಗೆ ಡೆಪ್ಯೂಟಿ ಚೀಫ್ ಮಿನಿಸ್ಟರು ಮತ್ತೆ ಜೊತೆಗೆ ಫೈನಾನ್ಸ್ ಮಿನಿಸ್ಟರ್ ಕೊಟ್ಟರು. ಹಾಗಾಗಿ JDS ಮತ್ತು ಒಕ್ಕಲಿಗ ಸಮುದಾಯ ಇದರಿಂದೆಲ್ಲ ಬೆಳೆದಿದ್ದೇ ಹೊರತು ಅದನ್ನ ಅವತ್ತು ಕೃತಜ್ಞತೆಯಾಗಿ ಇಟ್ಕೋಬೇಕು ಅವರು.